ಇವತ್ತು ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನೈಟು 11:30 12 ಆಗಿದೆ. ನನಗೆ ಬಟ್ಟೆ ಕೊಡಿಸಿಲ್ಲ ಅಂತ ಫುಲ್ಲು ಅಳ್ತಾ ಇದ್ದಾಳೆ. ನಾನು ನಾಳೆ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಅವಳು ಕೇಳ್ತಲ್ಲ. ನೋಡಿ ಕಣ್ಣೆಲ್ಲ ನೋಡಿ 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 ರೆಡ್ಗಾಗಿದ್ದಾಳೆ. ಖುಷಿಗೌಡ ಈ ರೀತಿ ಹತ್ತಿದ್ದಾಳೆ. ಏನು ಮಾಡೋದು? ನಾನು ಸ್ಕೂಲಿಂದ ಬರುವಾಗಲೇ ನಾನು ಹೇಳ್ದೆ, ಬಾ ಬಟ್ಟೆ ಬಿಚ್ಚಿ ರೆಡಿ ಆಗು, ನಾನು ಕರ್ಕೊಂಡೋಗಿ ಕೊಡ್ಸ್ಕೊಬತ್ತೀನಿ ಅಂತ. ನಾನು ಬರೋಲ್ಲ, ನಾನು ಇವಾಗಲೇ ಕರ್ಕೊಂಡೋಗಿ ಹಿಂಗೆ ಅಂದ್ಲು. ಬೇಡ, ಬಟ್ಟೆ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಊಟ ಮಾಡ್ಕೊಂಡು ರೆಡಿಯಾಗಿ ಹೋಗೋಣ ಅಂತ. ಅವಾಗ ಕೊಬ್ಬು ಆಟ ಆಡಿದ್ದಕ್ಕೆ ಇವಾಗ ಈ ಶಿಕ್ಷೆ. ನಂದ ಅವ್ರದ್ದು ತಪ್ಪು? ಹೇಳಿ, ಯಾರ್ದು ತಪ್ಪು ಹೇಳು? ಇಲ್ಲಿ ಹೇಳು, ನಮ್ಮ ವ್ಯೂವರ್ಸ್ ಕೇಳು ಯಾರು ತಪ್ಪು ಅಂತ. ನೋಡಿ ಫ್ರೆಂಡ್ಸ್, ನನಗೆ ಹೊಡಿತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಖುಷಿಗೌಡ ನೋಡಿ ಫ್ರೆಂಡ್ಸ್. ನಾಳೆ ಖುಷಿಗೆ ಸರ್ಪ್ರೈಸ್. ನಾಳೆ ಖುಷಿಗೌಡಗೆ ಸರ್ಪ್ರೈಸ್ ಇದೆ. ಅವಳು ಇಷ್ಟಪಡ್ತಾ, ಆದರೆ ಹೇಳ್ಬಾರ್ದು ಅದೆಲ್ಲ. ಅವಳು ಇಷ್ಟಪಟ್ಟಂಗೆ ನಾಳೆ ಸರ್ಪ್ರೈಸ್ ನನ್ನ ಕಡೆಯಿಂದ ಖುಷಿಗೌಡಗೆ. ಓಕೆನಾ? ಡನ್. ಸಾಯಂಕಾಲ 8 ಅಲ್ಲ, ಒಂದು ಮಲಿಕಳಕ್ಕೆ ಬರೋವರೆಗೂ ಅವಳಿಗೆ ಆ ಕಡೆ ಗಮನನೇ ಇಲ್ಲ. ಬಟ್ಟೆ ಬೇಕು ಏನು ಅನ್ನೋದು. ಮಲಿಕಳಕ್ಕೆ ಬಂದಮೇಲೆ ನನಗೆ ಟಾರ್ಚರ್ ಶುರುವಾಗಿದೆ. ಏನು ಹೇಳೋದು ಈ ಹುಡುಗಿಗೆ? ಇವಾಗ ಅಂಗಡಿಗಳು ಓಪನ್ ಇರ್ತಾವ. ಅವ್ರ ಮಮ್ಮಿ ಜೊತೆ ಎಲ್ಲ ಶಾಪಿಂಗ್ ಹೋಗಿದ್ದಾರೆ ಇವಾಗ. ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲ ತರೋದಕ್ಕೆ. ಅವಾಗ ತರ್ಬೋದಿತ್ತು ತಾನೇ. ಇಲ್ಲಿ ಬಂದು ನನ್ನ ಹತ್ರ ಫೈಟ್ ಆಡಿದ್ರೆ ನಾನೇನು ಮಾಡಲಿ ಹೇಳಿ ಫ್ರೆಂಡ್ಸ್? ನೋಡಿ ಹೆಂಗತ್ತಿದ್ದಾಳೆ ನೋಡಿ ನೋಡಿ. ನನಗಂತೂ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್ ಇವಳ ಹತ್ರ. ನನಗಂತೂ ಟೆನ್ಷನ್ ಶುರುವಾಗ್ಬಿಟ್ಟಿದೆ, ಏನು ಮಾಡೋದು ಅಂತ. ಬೆಳಗ್ಗೆ ಕೊಡಿಸ್ತೀನಿ, ಓಕೆ ಸುಮ್ಮನೆ ಇರು. ಗೌರಿ ಹಬ್ಬದಲ್ಲಿ ಬೆಳಗ್ಗೆನೇ ಕರ್ಕೊಂಡೋಗಿ ಕೊಡಿಸ್ಕೊಬಂದಿದ್ದೀನಿ. ಅದೇ ಥರ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ನೋಡಿ, ನಾಳೆ ಕೊಡಿಸ್ತೀನಿ ಸುಮ್ಮನಿರಮ್ಮೋ. ನೋಡಿ ಯಾವ ಥರ ಅಳ್ತಾ ಇದ್ದಾಳೆ. ಏನು ಮಾಡಲಿ ನಾನು ಹೇಳ್ರಿ? ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್. ಬೆಳಗ್ಗೆ ಸಿಗ್ತೀನಿ ನಾಳೆ ಸಂಕ್ರಾಂತಿ ಹಬ್ಬ. ಬಾಯ್ 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 ಮಾಡಿ. ನಮ್ಮ ವ್ಯೂವರ್ಸಿಗೆ ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ನೋಡಿ ಏನು ಮಾತಾಡ್ತಾ ಇದ್ದಾಳೆ ಅಂದರೆ 12:05 ಆಗಿದೆ ಟೈಮ್ ಇವಾಗ. ಏನು ಮಾತಾಡ್ತಾ ಇದ್ದಾಳೆ ನಾನು ನೋಡ್ರಿ. ಏನು ಮಾಡೋದು ಇವಾಗ? ನೋಡಿ ಇವಾಗ ಟೈಮ್ ಆಗಿದೆ 12:20 ಟೈಮು. ಅಷ್ಟವ್ರಿಗೂ ಇನ್ನೂ ಅಳ್ತಾನೆ ಇದ್ದಾಳೆ. ನಾನು ತಂದಿರೋದು ಅವಳಿಗೆ ಗೊತ್ತಿಲ್ಲ, ತೊಗೊಂಬಂದಿದ್ದೀನಿ ಸಾಯಂಕಾಲ. ಅವಳಿಗೆ ಗೊತ್ತು ಅವಳು ತುಂಬ ಅಳ್ತಾಳೆ ಅಂತ. ತೊಗೊಂಬಂದಿದ್ದೀನಿ ಸರ್ಪ್ರೈಸ್ ಕೊಡೋಣ ಹಾಗೆ ಅಂತ. ಆದರೆ ಅವಳು ತುಂಬ ಅಳ್ತಾ ಇರೋದ್ರಿಂದ ಇವಾಗಲೇ ಕೊಟ್ಬಿಡೋಣ. ಖುಷಿ ಪಟ್ಕೊಂಡು ಮಲಿಕಂತ ಲಂಗ ಬ್ಲೌಸ್ ತೊಗೊಂಬಂದಿದ್ದೀನಿ. ಬನ್ನಿ ಕೊಟ್ಬಿಡೋಣ, ಖುಷಿಯಾಗಿ ಮಲಿಕೊಳ್ಳಿ. ನೋಡೋಣ, ಖುಷಿ ಪಡ್ತಾಳ, ದುಃಖ ಪಡ್ತಾಳ. ಏನದರ್ಶು? ಹಾಂ, ಎಲ್ಲೈತ? ಹಾಂ, ಹ್ಯಾಪಿ ಸಂಕ್ರಾಂತಿ ಖುಷಿಗೌಡ. ನೋಡ ತಿರ್ಗ ಹಂಗೆ ಆಡಿದ್ರೆ ನಾನು ಹೊಡೆದಾಕ್ಬಿಡ್ತೀನಿ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಇಲ್ಲಿ ನೋಡು, ಹ್ಯಾಪಿ ಸಂಕ್ರಾಂತಿ. ಅವಳಿಗೆ ಬೆಳಗ್ಗೆ ಕೊಡೋಣ ಸರ್ಪ್ರೈಸಾಗಿ ಮಲಗಿದ್ದಕ್ಕ. ಅವಳಿಗೆ ಇಷ್ಟ ಈ ಥರ ಸರ್ಪ್ರೈಸ್. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದಲ್ಲಿ ಇಕ್ಕಿರೋದು ಅದೆಲ್ಲ ಹೇಳಿದ್ಲು. ಅದೇ ಥರ
ಸರ್ಪ್ರೈಸ್ ಕೊಡೋಣ ಅಂತ ಅವಳಿಗೆ ಹೇಳಿರಲಿಲ್ಲ. ಏನು ಅಪ್ಪ 12:30 ಆಗಿದೆ, ಇನ್ನೂ ಮಲ್ಗೋಗ್ಬಿಟ್ಟಿಲ್ಲ, ಹಂಗೆ ಈ ಚಿತ್ರ ಹಿಂಸೆ ಕೊಡ್ತಾವಳೆ. ಸರಿ ಇನ್ನೇನು ಸಂಕ್ರಾಂತಿ ಹುಡ್ತಲ್ಲ, ವಿಶ್ ಮಾಡಿ ಕೊಟ್ಬಿಡೋಣ, ಇವಾಗಲಾದ್ರೂ ಖುಷಿ ಪಟ್ಕೊಂಡು ಮಲಿಕೊಳ್ಳಿ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ತೋರ್ಸು, ಮುಖ ತೋರಿಸಿ ಹೆಂಗಾಗಿದೆ, ಕೆಂಪುಗಾಗ್ಬಿಟ್ಟಿದೆ ಮುಖ ಎಲ್ಲ ಫುಲ್ಲು, ಆ ಥರ ಆಗಿದೆ. ಹೇಳು ಇಲ್ಲಿ ಫ್ರೆಂಡ್ಸ್ಗಳಿಗೆ ಹೇಳು. ನಾಳೆ ಅವಳು ಎದ್ದೇಳಕ್ಕೂ ಮುಂಚೆನೇ ಅವಳ ಪಕ್ಕದಲ್ಲಿ ಇಟ್ಬಿಟ್ರೆ ಖುಷಿ ಪಡ್ತಾಳೆ, ಅವಳಿಗೂ ಖುಷಿ ಆಗುತ್ತೆ ಅಂತ ನಾನು ಐಡಿಯಾ ಹಾಕ್ಕೊಂಡಿದ್ದು. ಏನು ಹಂಗೆ ಅಳ್ತಾವಳೆ. ಸರಿ ಇವಾಗಾದರೂ ನೋಡಿಬಿಟ್ಟು ಸಮಾಧಾನವಾಗಿ ಮಲಗಲಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ತಗೋ ನೋಡು, ಫಸ್ಟು ಎದ್ದಾಳ ಮೇಲೆ ಎದ್ದಾಳು ನೋಡಿ. ಇವಾಗಲೂ ನನ್ನ ಕೋಪ ಬರ್ಸ್ತಿದ್ದೀಯಾ? ಎದ್ದಾಳು ನೋಡಿ, ಮುಖ ನೋಡಿ ಹಿಂಗೆ ಹೇಗಿದೆ. ಖುಷಿನಾ? ಹ್ಯಾಪಿ ಇಲ್ವಾ? ನಿನಗೆ ಸರ್ಪ್ರೈಸ್ ತಕ್ಕೊಳ್ಳೋದೆಲ್ಲ ಗೊತ್ತಿಲ್ಲ ಹಂಗಾದ್ರೆ. ಅಳಿಸ್ಬಿಟ್ಟು ನಾನೇನು ಹೇಳ್ದೆ ಇವಾಗ ಹೇಳು. ಬೆಳಗ್ಗೆಗೆ ನೀನು ಬರ್ತ್ಡೇಲಿ ಹಿಂಗೆ ಸರ್ಪ್ರೈಸ್ ಮಾಡೋದೆಲ್ಲ ನಂಗೆ ಇಷ್ಟ ಅಂದಲ್ಲ, ಅದೇ ಥರ ಮಾಡೋಣ ಅಂದ್ಬಿಟ್ಟು ನಾನು ನಿಂಗೆ ಹೇಳಿರಲಿಲ್ಲ. ಅದಕ್ಕೆ ಇವಾಗ ಹತ್ಬಿಟ್ಟಲ್ಲ ಚೆನ್ನಾಗೆ, ಅದಕ್ಕೆ ಇವಾಗ ಕೊಡ್ತಾಯಿದ್ದೀನಿ. ಖುಷಿಯಾಗಿರಲಿ, ಇವಾಗಾದರೂ ಖುಷಿ ಪಡಲಿ ಅಂತ. ತಗೋ ಓಪನ್ ಮಾಡಿ ನೋಡಿ ಹೆಂಗಿದೆ. ನಿಂತ ಮೇಲೆ ಲಂಗ ಬ್ಲೌಸ್ ತೊಗೊಂಬಂದಿದ್ದೀನಿ. ಲಂಗ ಬ್ಲೌಸ್ ಇರಲಿಲ್ಲ ಅವಳ್ದು ಯಾವುದೂ. ಲಂಗ ದಾವಣಿಗಳು, ಲೆಹಂಗಾಗಳು ಇವೇ ಇದ್ದಿದ್ದು, ಅದರಿಂದ ಲಂಗ ಬ್ಲೌಸ್ ತೊಗೊಂಡಿದ್ದೆ. ಸೈಜ್ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ, ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಹ್ಯಾಪಿ? ಖುಷಿ? ನೋ ಖುಷಿ? ಓಕೆ. ನಿನ್ನ ಸರ್ಪ್ರೈಸ್ ನೀನೇ ಹಾಳು ಮಾಡ್ಕೊಂಡೆ, ನಾನೇನು ಮಾಡಲಿ? ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಕೊಟ್ಬಿಡೋದ. ಇನ್ನೇನು ಮಾಡೋದು? ಹಿಂಗೆ ಈ ಥರ ಈ ಬಾಳ್ ಹೇಳಿದ್ರೆ ಕೊಡ್ದಲ್ಲಿ ಇನ್ನೇನು ಮಾಡ್ತಾರೆ? ಇವಾಗಾದರೂ ನೋಡ್ಬಿಟ್ಟು ಖುಷಿಯಾಗಿ ಮಲಿಕೊಂಡು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮಲಿಕೋದು, ಹಂಗ ಮಡ್ಚೋದು. ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದು ನೋಡು. ರೆಡ್ ವಿತ್ ಎಲ್ಲೋ ಮಡ್ಚಾಡಂಗೆ ಐರನ್ ಎಲ್ಲ ಹೋಗುತ್ತಮ್ಮ. ಅದಕ್ಕೆ ಲೇಟ್ ಆಯ್ತು. ಅವಳಿಗೆ ಒಂಚೂರು ಕ್ಲೂ ಗೊತ್ತಿಲ್ಲ. ಗಾಡೀಲಿ ಡಿಕ್ಕಿಲೇ ಇಟ್ಟಿದೆ, ನಾಚೆ ತಗೊಂಡ್ರೆ ಏನು ಅಂತ ಚೆಕ್ ಮಾಡ್ತಾಳೆ ಅಂತ. ಬೆಳಗ್ಗೆ ಹೆಂಗಿದ್ರು ಬೇಗ ಎದ್ದೇಳ್ತೇನಲ್ಲ, ಅವಾಗ ಎತ್ಕೊಂಡು ಸರ್ಪ್ರೈಸಾಗಿ ತಂದು ಇಲ್ಲಿ ಇಟ್ಬಿಡೋಣ. ಅವಳು ಮಲಗಿರೋ ಹತ್ರ ಅವಳು ಬರ್ತಡೆಗೆ ನನಗೆ ಸರ್ಪ್ರೈಸೇ ಕೊಡಲ್ಲ, ನಂಗೆ ಅದೆಲ್ಲ ಇಷ್ಟ ಅಂತ ಹೇಳಿಲ್ಲ, ಅದರಿಂದ ಇವಾಗ ಅದು ಕೊಡೋಣ ಅಂತ ಅಂದ್ಕೊಂಡಿದ್ದು. ಓಕೆ ಖುಷಿ, ಹ್ಯಾಪಿ ಮಾತಾಡಿ ನೀಟಾಗೆ. ಹ್ಯಾಪಿ ಇಲ್ವಾ? ಅಳಿಸ್ಬಿಟ್ಟೆ ಅಂದ್ರೆ ನನ್ನ ಅಳು ನಿನ್ನ. ನಾನು ಎಷ್ಟು ಸಮಾಧಾನ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್? ಒಂಚೂರು ನಾನು ಕೇಳ್ಕೋಬೇಕು, ಸಮಾಧಾನ ಮಾಡು ಅಂತ ಮಾಡಲ್ಲ. ನಾನು ಹತ್ಬಿಟ್ಟು ಸ್ವಲ್ಪ ಮಲಿಕೊತಾಳೆ ಅಂತ ನಾನು ಅಂದ್ಕೊಂಡೆ. ಈ ಥರ ತಲೆ ನೋವು ಬಂದ್ಬಿಡ್ತು ನನಗೆ, ಆ ಥರ ಮಾಡಿದ್ದು. ಬೆಳಗ್ಗೆ ನಾನು ಎಬ್ರಿಸಿದ ತಕ್ಷಣಕ್ಕೆ ಎದ್ದೇಳಬೇಕು, ರೆಡಿ ಆಗಬೇಕು. ಇವಾಗ ಖುಷಿಯಾಗಿ ಮಲಿಕಳ್ಳಿ ಅಂತ ತಂದುಕೊಟ್ಟಿದ್ದಿಲ್ಲ, ಕೊಟ್ಟರೆ ಬೆಳಗ್ಗೆ ಸರ್ಪ್ರೈಸಾಗಿ ಕೊಡೋಣ ಅಂತಲೇ ಅಂದ್ಕೊಂಡಿದ್ದು. ಖುಷಿಯಾಗಿ ಮಲಿಕಳ್ಳಿ, ಹೋಗ್ಲಿ ನಿದ್ದೆ ಮಾಡಲಿ ಅಂದ್ಬಿಟ್ಟು ಕೊಟ್ಟಿದ್ದು ಇವಾಗ. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಮಲಿಕೋತೀನಿ ನಾನು, ಬೇಗ ಎದ್ದೇಳಬೇಕು, ಬೆಳಗ್ಗೆ ಕೆಲಸ ಇದ್ದಾವೆ. ಓಕೆ, ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಸಂಕ್ರಾಂತಿ ಹಬ್ಬ ಹುಟ್ಟೇ ಬಿಡ್ತು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀನು ವಿಶ್ ಮಾಡಿ. ಎಲ್ಲರಿಗೂ ಜೋರಾಗಿ ಹೇಳಪ್ಪ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ ಬಾಯ್ ಫ್ರೆಂಡ್ಸ್. ನೋಡೋಣ, ಈ ವಿಡಿಯೋನ ನಾ ಬೆಳಗ್ಗೆ ಹಾಕಿದೆ.
ಓಕೆ ಬಾಯ್.